ಇವತ್ತು ನಾನು ಬೇಸಿಕ್ ಡಿಸೈನು ಅಂದರೆ ಚೈನ್ ಹಾಕೋದು ಹೇಗೆ, ಅದು ಗ್ರಿಪ್ಪು ಹೇಗೆ ತೊಗೊಳ್ಳೋದು ಆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸೀರೆ ತುದಿಯಲ್ಲಿ 6 ಎಳೆ ದಾರಾನ ತಗೊಂಡು ಅದನ್ನು ಗಂಟು ಹಾಕ್ಕೋಬೇಕು. ನಾರ್ಮಲಾಗಿ ಈ ರೀತಿ ಗಂಟು ಹಾಕ್ಕೊಂಡು ಎರಡು ಗಂಟು ಹಾಕ್ಕೋಬೇಕು. 2 ಗಂಟು ಹಾಕ್ಕೊಂಡು ಸ್ಟಾರ್ಟಿಂಗ್ ನೀವು ಈ ಥರ ಬೇಸಿಕ್ ಇದನ್ನು ಕಲ್ತ್ಕೊಂಡ್ರೆ ನೀವು ಯಾವ ರೀತಿ ವರ್ಕ್ ಬೇಕಾದರೂ ಮಾಡ್ಬೋದು. ಇದನ್ನು ಫಸ್ಟ್ ಸ್ಟಾರ್ಟಿಂಗ್ ನೀವು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರೋದನ್ನ ಕಲ್ತ್ಕೋಬೇಕಾಗತ್ತೆ. ಈ ಥರ ಬೆರಳಿಗೆ ದಾರನ ಗ್ರಿಪ್ಗೆ ಸುತ್ಕೋಬೇಕಾಗತ್ತೆ. ಹಿಂಗೆ ಬೆರಳು ಸುತ್ತಕೊಂಡು ಕ್ರೋಶಾದಿಂದ ಸೂಜಿ ಸೀರೆಗೆ ದಾರ ತಗೊಂಡು ಸೀರೆಯಲ್ಲಿ ಚುಚ್ಚಿ ಒಂದ್ಸಲಿ ಅದು ದಾರ ಮೇಲ್ಗಡೆ ತಗೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ. ಇದು ಸಿಂಗಲ್ ಕ್ರೋಶ ಅಂತಲೂ ಅಂತಾರೆ, ಮತ್ತು ನಾಟ್ ಅಂತ ಆ ಥರನೂ ಹೇಳ್ತಾರೆ. ಆಮೇಲೆ 4 ಚೈನ್ ಹಾಕ್ಕೊಳ್ಳೋದು, ಮಾಮೂಲಿ ಚೈನ್ ಹಾಕ್ಕೊಳ್ಳೋದು ಗೊತ್ತಿರ್ತದಲ್ಲ, ಅದು ಎಲ್ಲಿ ಬರುತ್ತಲ್ಲ ನನಗೆ ಸೂಜಿ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ನೋಡಿ ಈ ರೀತಿ ಚೈನ್ಗಳಂದರೆ ಈ ರೀತಿ ದಾರನ ಗ್ರಿಪ್ಪಿಂದ ಸುತ್ಕೊಂಡು ಇಟ್ಕೊಂಡು ನೋಡಿ ಈ ರೀತಿ ಗ್ರಿಪ್ಪಲ್ಲಿ ಹಿಡ್ಕೊಂಡು ಮತ್ತೆ ಈ ರೀತಿ ಕ್ರೋಶದಿಂದ ಆ ಲೂಪ್ ಒಳಗಡೆ 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತಲ್ಗೆ ಈ ಥರ ನೋಡಿ ಸೀರೆ ಮೇಲೆ ತೊಗೊಂಡು ಈ ಥರ ಲಾಕ್ ಮಾಡಿದ್ರೆ ಯಾವ ರಿಂಕಲ್ಸು ಬರಲ್ಲ. ಸೂಜಿ ತುದಿನ ಸೀರೆ ಮೇಲ್ಗಡೆ ತೊಗೊಂಡೇ ಲಾಕ್ ಮಾಡಬೇಕು. ಇಲ್ಲ ಅಂದರೆ ನೀವು ಕೆಳಗಡೆಯಿಂದ ಹಿಡ್ಕೊಂಡು ಮಾಡಿದಾಗ ಸ್ವಲ್ಪ ಲೂಸು ಸ್ವಲ್ಪ ಟೈಟ್ ಈ ಥರ ಬರ್ತದೆ. ಹಾಗಾಗಿ ನೀವು ಸೀರೆ ಮೇಲೆ ಸೂಜಿನ ನೋಡಿ ಈ ಥರ ನೋಡಿ ಆ ರೀತಿ ಸೀರೆ ಮೇಲೆ ಇಟ್ಕೊಂಡು ಲಾಕ್ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ನೋಡಿ ಬೇಸಿಕ್ ಇದು ಈ ಸ್ಟೆಪ್ ನೀವು ಕಲ್ತ್ಕೊಂಡ್ರೆ ನೀವೇನು ಬೇಕಾದರೂ ಹಾಕ್ಬೋದು. ಇದು ಸ್ಟಾರ್ಟಿಂಗ್ ಸ್ಟೆಪ್ಪು. ನೋಡಿ ಬೇಬಿ ಕುಚ್ಚು ಹಾಕ್ಬೋದು, ಬೀಡ್ಸ್ ಕುಚ್ಚು ಹಾಕೋಬೋದು. ಈಗ ಕ್ರೋಶ ನಾವು ಇನ್ನೂ ಡಿಸೈನ್ ಮಾಡೋಕ್ಕೆ ಬರಲ್ಲ ಅಂದ್ರೂ ಈ ಥರ ಸಿಂಪಲ್ ನಾರ್ಮಲ್ ಬೇಸಿಕ್ ಡಿಸೈನ್ಗಳನ್ನ ಹಾಕಿ ನಾವು ಕೂಡ ಬೇರೆಯವ್ರಿಗೆ ಹಾಕ್ಕೊಡ್ಬೋದು, ಮತ್ತು ನಮ್ಮ ಸೀರೆಗೂ ಹಾಕ್ಬೋದು. ಈಗ ನಾನು ಬೀಡ್ಸ್ ಹೇಗೆ ಲಾಕ್ ಮಾಡೋದು ಮತ್ತು ಅದು ಚೈನ್ ಹಾಕ್ಕೊಳ್ಳೋದು ಹೇಗೆ ಅದು ಹಾಕ್ಕೊಂಡು ಅಂತ ತೋರಿಸ್ತೀನಿ. ನೋಡಿ ಇದೇ ರೀತಿ ಲಾಕ್ ಮಾಡಾದ ತಕ್ಷಣ ಸೂಜಿನ ಮೇಲೆ ದಾರ ತಗೊಂಡು ಬೀಡ್ಸ್ ಸೇರಿಸ್ಕೊಂಡು ಲಾಕ್ ಮಾಡಿ, ಬೀಡ್ಸ್ ಲಾಕ್ ಮೊದಲು ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಆದಮೇಲೆ 4 ಚೈನ್ ಹಾಕ್ಕೊಂಡು 3 ಅಥವಾ 4 ಚೈನ್ ಹಾಕೋಬೋದು. ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಂದರೆ ಸೂಜಿನ ಸೀರೆ ಆ ಥರ ಸೀರೆ ಮೇಲೆ ಇಟ್ಕೊಂಡು ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರೋದಿಲ್ಲ. ಈ ರೀತಿ ಮಾಡಿ ಲಾಕ್ ಮಾಡಿದ್ರೆ ಇವಾಗ ಒಂದು ಬೀಡ್ಸ್ ಹಾಕೋಬೇಕು. ನೆಕ್ಸ್ಟು ಈಗ ನಾವು 4 ಚೈನ್ ಹಾಕಿರೋ ಗ್ಯಾಪಲ್ಲಿ ಕುಚ್ಚು ಕಟ್ಕೋತಾ ಬರಬೇಕು. ಇದು ನಾರ್ಮಲಾಗಿ ಎಲ್ಲರೂ ಟೈಲರ್ಸ್ಗಳು ಹಾಕ್ಸ್ಕೊಳ್ಳೋ ಅಂಥ ಡಿಸೈನ್ಗಳು. ಬೀಡ್ಸ್ ಕುಚ್ಚು ಈ ಡಬಲ್ ಬೀಡ್ಸ್ ಅಂತ ಈ ಥರ ಎಲ್ಲ ಹಾಕ್ತಾರೆ. ಇದನ್ನು ನಾವು ಈ ಥರ ಹಾಕ್ಕೊಡ್ಬೋದು. ಒಳ್ಳೆ ರೀತಿ ಕೆಲಸ ಮಾಡ್ಬೋದು ಮನೇಲಿ ಕೂತ್ಕೊಂಡು ಸಿಂಪಲ್ಲಾಗಿ. ನಿಮ್ಗೆ ತೋರಿಸ್ತಾ ಇರೋ ಸ್ಟೆಪ್ಪು ನಾನು ಇಷ್ಟು ಕಲ್ತ್ರೇ ಸಾಕು. ಸೀರೆಗಳಿಗೆ ಕುಚ್ಚು ಹಾಕ್ಕೊಂಡು ಬೇಬಿ ಕುಚ್ಚು ಮತ್ತು ಬೀಡ್ಸ್ ಕುಚ್ಚು ಅಂತ ಹಾಕ್ಕೊಂಡು ನಾವು ಮಾಡ್ಬೋದು. 4 ಚೈನು ಮತ್ತೆ ಎಲ್ಲಿ ಬರುತ್ತಲ್ಲ ಲಾಕ್ ಮಾಡಿಕೊಂಡು ಬೀಡ್ಸ್ ಹಾಕ್ಕೊಂಡು ಹೋದರೆ ನೀಟಾಗಿ ಕುತ್ಕೊಂಡು ಕುಚ್ಚು ಕಟ್ಟಿದ್ರೆ ನೋಡಪ್ಪ ಫಿನಿಶು. ಈಗ ಟೈಲರ್ ಕಂಪಲ್ಸರಿ 200 350 ಈ ಥರ ಕೊಡ್ತಾರೆ. ಆರಾಮಾಗಿ ಮಾಡ್ಬೋದು. ನೋಡಿ ಮತ್ತೆ ಬೀಡ್ಸ್ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡಿ ಸೇಮ್ ನೋಡಿ ಇವಾಗ ಎಲ್ಲಿ ಬರುತ್ತಲ್ಲ ಲಾಕ್ ಮಾಡೋದು 4 ಚೈನ್. ನೆಕ್ಸ್ಟ್ ನಾನು ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೀವು ಬೀಡ್ಸ್ ಹಾಕೋದು ಮತ್ತು ಚೈನ್ ಹಾಕೋದು ಚೈನ್ ಲಾಕ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ನೀವು ಬೇಸಿಕ್ ಡಿಸೈನ್ಗಳನ್ನ ಎಷ್ಟೋ ಹಾಕ್ಕೊಂಡು ನೀವು ಮನೇಲಿ ಕೆಲಸ ಮಾಡ್ಬೋದು. ಮತ್ತು ನಿಮ್ಮ ಸೀರೆ ಕಲ್ದೇ ಬೇರೆ ಟೈಲರ್ಸ್ಗಳು ಹೋಗಿ ಅವ್ರ ಹತ್ರ ತೊಗೊಂಡು ಹಾಕ್ಬೋದು. ನೆಕ್ಸ್ಟ್ ಇವಾಗ ನಾನು ಡಬಲ್ ಕ್ರೋಶ ಹಾಕೋದು ಹೇಳ್ಕೊಡ್ತೀನಿ. ನೋಡಿ 2 ಚೈನ ಹಾಕ್ಕೊಳ್ಳೋದು. ಫಸ್ಟು 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸೀರೆ ಒಳಗಡೆ ಹೋಗಿ ದಾರ ಎಳ್ಕೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಇಷ್ಟೇ. ಇದು ಡಬಲ್ ಕ್ರೋಶ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೀರೆ ಒಳಗಡೆಯಿಂದ ಹೋಗಿ ದಾರ ಎಳ್ಕೊಂಡು ಬಂದು
ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ನೋಡಿ ನಿಧಾನಕ್ಕೆ ನೋಡ್ಕೊಳ್ಳಿ. ಡಬಲ್ ಕ್ರೋಶನ ಇಷ್ಟು ಕಲ್ತ್ಕೊಂಡ್ರೆ ಸಾಕು ನೀವು. ಡಬಲ್ ಕ್ರೋಶ ಹಾಕೋದನ್ನ ನೀಟಾಗಿ ಇಷ್ಟು ಫಸ್ಟು ಚೈನ್ ಹಾಕೋದು, ಮತ್ತು ಚೈನ್ ಹೇಗೆ ಸೀರೆಗೆ ನಾಟ್ ಹಾಕೋದು ಸ್ಟಾರ್ಟಿಂಗು, ಮತ್ತು ಚೈನ್ ಹೆಂಗೆ ಹಾಕೊಂಡು ಬರೋದು, ಮತ್ತು ಅದನ್ನು ಹೇಗೆ ಲಾಕ್ ಮಾಡೋದು, ಮತ್ತು ಅದಕ್ಕೆ ಬೀಡ್ಸ್ ಹಾಕ್ಕೊಂಡು ಬರೋದು. ಇದನ್ನು ಪ್ರಾಕ್ಟೀಸ್ ಈ ಥರ ಮಾಡಿಕೊಂಡ್ರೆ ಒಂದು ವೇಸ್ಟ್ ಬಟ್ಟೆಲಿ ಕೂತ್ಕೊಂಡು ನೀಟಾಗಿ ಮತ್ತು ನಮ್ಮ ಸೀರೆಯಲ್ಲೇ ಹಾಕಿ ಟ್ರೈ ಮಾಡಿದ್ರೆ ಒಂದು ಫಿನಿಶಿಂಗ್ ಬಂದು ನಮ್ಮ ಸೀರೆ ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ಫಿನಿಶಿಂಗ್ ಬಂದೈತೆ ಅಂತ. ಆವಾಗ ನಾವು ಹೊರಗಡೆ ಹೋಗಿ ಬೇರೆಯವ್ರಿಗೆ ಹಾಕ್ಕೊಡ್ಬೋದು, ಟೈಲರ್ಗಳ ಹತ್ರ ಇಸ್ಕೊಂಡು ಹಾಕ್ಕೊಡ್ಬೋದು. ಮತ್ತು ನಮಗೂ ಮನೆ ಹತ್ರನೂ ಯಾರೋ ಬೇರೆಯವರು ಅಕ್ಕಪಕ್ಕ ಕೊಟ್ಟಾಗ ಹಾಕ್ಬೋದು. ನೋಡಿ ಸೂಜಿ ಮೇಲೆ ದಾರ ತಗೊಂಡು ದಾರನ ಗ್ರಿಪ್ಪಾಗಿ ನೀಟಾಗಿ ಇಟ್ಕೊಳ್ಳೋದೇ ನಾವು ಕಲಿಬೇಕಾಗಿರೋದು. ಒಂದು ಬೆರಳಲ್ಲಿ ದಾರ ಸುತ್ತಕೊಂಡು ಒಂದು ಬೆರಳಲ್ಲಿ ಕ್ರೋಶನ ವರ್ಕ್ ಮಾಡೋದೇ ನಾವು ಕಲಿಬೇಕಾಗಿರೋದು. ಅದನ್ನ ಹಳೆ ಬಟ್ಟೆ ಒಂದು ವೇಸ್ಟ್ ಬಟ್ಟೆ ಇಟ್ಕೊಳ್ಬೇಕಾದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಕಲ್ತ್ಕೋಬೋದು, ಏನಿಲ್ಲ. ನೋಡಿ ಸೂಜಿಯಲ್ಲಿ ಒಂದು ಸರಿ ದಾರ ತೊಗೊಂಡು ಬಂದು ಎರಡರಲ್ಲಿ ಒಂದು ಹಾಕಿ ಲಾಕ್ ಮಾಡೋದು. ಸೀರೆ ಫುಲ್ ಈ ಥರನೂ ವರ್ಕ್ ಮಾಡ್ಕೋಬೋದು. ಇದು ಫಸ್ಟ್ ಬೇಸಿಕ್ ಸ್ಟೆಪ್ ಇದು. ಇದನ್ನು ಕಲಿತ್ರೆ ನೋಡಿ ನೀವು ನೀಟಾಗಿ ಇಷ್ಟು ಕಲ್ದಿಬೇಕು. ನೀಟಾಗಿ ಕಲಿತ್ರೆ ನೋಡಪ್ಪ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು. ಮತ್ತು ನಾವು ಯಾವ ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ ಮತ್ತು ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಹಾಕ್ತಾ. ಇಷ್ಟು ಬೇಸಿಕ್ ಕಲೀಲೇಬೇಕು. ಆಮೇಲೆ ಟ್ರಿಬಲ್ ಕ್ರೋಶ ಈ ಥರ ಕಲಿಬೋದು. ಫಸ್ಟ್ ಇದನ್ನು ಡಬಲ್ ಕ್ರೋಶನ ನೀಟಾಗಿ ಕಲಿಯೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಇದನ್ನು ಮಾಡಿಕೊಂಡ್ರೆ ನೋಡಪ್ಪ ಯಾವ ಡಿಸೈನ್ ಬೇಕಾದ್ರೂ ಹಾಕ್ಬೋದು. ನೋಡಿ ನಾನು ಒಂದೇ ವಿಡಿಯೋದಲ್ಲಿ ಬೀಡ್ಸ್ ಮೊದಲು ಚೈನ್ಸ್ ಹೇಗೆ ಹಾಕ್ಕೊಂಡು ನಾಟ್ ಹಾಕೋದು, ಮತ್ತು ಚೈನ್ಸ್ ಹಾಕೋದು, ಬೀಡ್ಸ್ ಹಾಕೋದು, ಮತ್ತು ಡಬಲ್ ಕ್ರೋಶ ಹಾಕೋದನ್ನ ತೋರಿಸ್ಕೊಟ್ಟಿದ್ದೀನಿ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.